ನಮ್ಮ ಜೊತೆ ಸೈಬರ್ ಸೇಪಿಯನ್ಸ್ನ ಮಾರ್ಕೆಟಿಂಗ್ ಲೀಡ್ ಆಗಿರುವ ಶಬ್ರಿ ಹಾಗೂ ಸೀನಿಯರ್ ಸೆಕ್ಯೂರಿಟಿ ಅನಲಿಸ್ಟ್ ಆಗಿರುವ ಧೀರಜ್ ಅವರಿದ್ದಾರೆ. ಅವ್ರ ಕಂಪ್ನಿ ಬಗ್ಗೆ ಮಾತಾಡೋಣ. ನಮಸ್ತೆ, ವೆಲ್ಕಮ್. ಓಕೆ, ಇವಾಗ ನೋಡ್ತಾ ಇದ್ದೀವಿ ನಾವು AI ಟೆಕ್ನಾಲಜಿಯಿಂದ ತುಂಬ ಯೂಸರ್ಸ್ ಇದೆ, ಹಾಗೆ ಒಂದು ಥ್ರೆಟ್ ಕೂಡ ಇದೆ. ಸೈಬರ್ ಕ್ರೈಮ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಎಲ್ಲರೂ ಒಂದು ಟೆಕ್ನಾಲಜಿ ಯೂಸ್ ಮಾಡ್ತಿರೋದ್ರಿಂದ, ಅಪ್ಲಿಕೇಶನ್ಸ್ ಯೂಸ್ ಮಾಡ್ತಿರೋದ್ರಿಂದ ನಮ್ಮ ಡೇಟಾ ಲೀಕ್ ಆಗೋ ಚಾನ್ಸಸ್ ಇದೆ. ಎಲ್ಲೋ ಒಂದು ಕಡೆ ಆ ವರಿ, ಟೆನ್ಷನ್ ಎಲ್ಲರಿಗೂ ಇದ್ದೇ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ನೀವು ನಿಮ್ಮ ಕಂಪ್ನಿ ಸ್ಟಾರ್ಟ್ ಮಾಡಿದ್ದೀರಾ. ವಾಟ್ ಡಸ್ ಯುವರ್ ಕಂಪ್ನಿ ಡೂ? ಟೆಲ್ ಅಸ್ ಅಬೌಟ್ ಯುವರ್ ಕಂಪ್ನಿ. So one of the primary things in today's digital age is that technology, even though it brings in a lot of good things for us, the attacks keep getting more sophisticated, the breaches keep getting more and more dangerous as we talk, and in a second they are like recorded vulnerabilities, attacks and all done like every second of the day, and that is a serious concern. So protecting your business and protecting your data is very, very crucial. It's very, very crucial in this day and age. So one of the primary things you need to do is to make sure that your business is completely compliant and is secure and has everything protected, which is why Cyber Sapiens has come to play. And a little bit about Cyber Sapiens that way. So we were established in 2019 by Robinson D'Souza, and we are located in Mangalore itself, but we are also located in USA, Canada, Australia, and we are also branching out to UAE and Europe as well. It's currently in the pipeline, and we have about 50 plus employees in the company right now. ಸೊ ಸೈಬರ್ ಸೆಕ್ಯೂರಿಟಿಯಲ್ಲಿ ಈಗ ನಮಗೆ ಫಸ್ಟ್ ನಾವು ಟಾರ್ಗೆಟ್ ಮಾಡ್ತಿರೋದು ಆರ್ಗನೈಸೇಷನ್ಸಿಗೆ. ಬೇರೆ ಬೇರೆ ಆರ್ಗನೈಸೇಷನ್ಸಿಗೆ ಕೆಲವು ಸರ್ಟಿಫಿಕೇಟ್ ಬೇಕಾಗ್ತದೆ, ISO, HIPAA ಈ ಥರ ಎಲ್ಲ. ಅವರೀಗ ಮೆಡಿಕಲ್ ಆದರೆ ಅವರಿಗೊಂದು, ಇಲ್ಲ ಟೆಕ್ನಿಕಲ್ ಆದರೆ ಅವರಿಗೊಂದು, ಫೈನಾನ್ಷಿಯಲ್ ಆದರೆ ಒಂದು, ಹೀಗೆ ಬೇರೆ ಬೇರೆ ಸರ್ಟಿಫಿಕೇಟ್ಸಿಗೆ ನಾವು ಅವರಿಗೆ ಆಡಿಟಿಗೆ ಹೆಲ್ಪ್ ಮಾಡ್ತೇವೆ. ಆಡಿಟಿಗೆ ಮೇನ್ಲಿ ಬೇಕಾದದ್ದು ಅವರದ್ದು ಪ್ರಾಡಕ್ಟ್ಸ್ ಇರ್ತದೆ, ಅಥವಾ ವೆಬ್ಸೈಟ್ಸ್ ಇರ್ತದೆ, ಇನ್ಫ್ರಾಸ್ಟ್ರಕ್ಚರ್ ಇರ್ತದೆ. ಇದೆಲ್ಲ ನಾವು ಅವರಿಗೆ VAPT ಮಾಡ್ತೇವೆ. ಅಂದರೆ ಅವರದ್ರಲ್ಲಿ ಥ್ರೆಟ್ ಐಡೆಂಟಿಫೈ ಮಾಡಿ ಅದು ಹೇಗೆ ಮತ್ತೆ ಸೊಲ್ಯೂಷನ್ ಹುಡುಕೋದು, ಹೇಗೆ ಅದನ್ನು ಫಿಕ್ಸ್ ಮಾಡೋದಂತೆಲ್ಲ ಆ ಸರ್ವಿಸ್ ಪ್ರೊವೈಡ್ ಮಾಡ್ತೇವೆ. ಇನ್ನೊಂದು ನಾವು ಇರೋದು ಸ್ಟೂಡೆಂಟ್ಸಿಗೆ. ಈಗ ಸ್ಟೂಡೆಂಟ್ಸ್ ಅಥವಾ ಈಗ ಯಾವುದೇ ಆರ್ಗನೈಸೇಷನ್ಸ್ ಇದು ಎಂಪ್ಲಾಯೀಸ್ ಇರ್ಬೋದು, ಅವರಿಗೆ ಈಗ ಟ್ರೈನಿಂಗ್ ಕೊಡ್ತೇವೆ. ಸೈಬರ್ ಸೆಕ್ಯೂರಿಟಿಯಲ್ಲಿ ಅವರಿಗೆ ಇಷ್ಟದು ಬ್ರ್ಯಾಂಚ್ ಯಾವುದಾದ್ರೂ ಇದ್ದರೆ, ನೆಟ್ವರ್ಕ್ ಅಥವಾ ವೆಬ್ ಅಪ್ಲಿಕೇಶನ್, ಇಲ್ಲ ಮೊಬೈಲ್ ಅಪ್ಲಿಕೇಶನ್, ಈ ಥರದ್ದೆಲ್ಲ ನಾವು ಟ್ರೈನಿಂಗ್ ಸಹ ಕೊಡ್ತೇವೆ ಅವರಿಗೆ. ಮತ್ತು ಇನ್ನೊಂದು ನಮ್ಮದು ಪ್ರಾಡಕ್ಟ್ ಉಂಟು, ಅಪ್ಲಿಕೇಶನ್ ಫಿಶಿಂಗ್ ಸಿಮ್ಯುಲೇಷನ್. ಇದು ಪ್ರಾಡಕ್ಟ್ ಫಿಶ್ ಕೇರ್ ಅಂತ. ಈಗ ಎಂಪ್ಲಾಯೀಸ್ ಇರ್ತಾರೆ ಕೆಲವು ಆರ್ಗನೈಸೇಷನ್ಸಲ್ಲಿ, ಅವರು ಹೇಗೆ ಸೆಕ್ಯೂರ್ ಇರ್ತಾರೆ? ಯಾಕೆಂದರೆ ನಮ್ಮದು ಮೊದಲಿದ್ದು ಗೇಟ್, ಈಗ ಸೆಕ್ಯೂರಿಟಿಗೆ ಮೊದಲ ಗೇಟ್ ಅಂದರೆ ಎಂಪ್ಲಾಯೀಸ್. ಈಗ ಅವರೇ ವೀಕ್ ಇದ್ದರೆ ನೆಕ್ಸ್ಟ್ ನಮಗೆ ಕಂಪೆನಿ ಸೆಕ್ಯೂರ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಫಸ್ಟ್ ನಾವು ಎಂಪ್ಲಾಯೀಸ್ ಹೇಗೆ ಸೆಕ್ಯೂರ್ ಇದ್ದಾರಾ ಇಲ್ವಾ, ಅವರಿಗೆ ಅವೇರ್ನೆಸ್ ಉಂಟಾ ಸೈಬರ್ ಥ್ರೆಟ್ಸ್ ಬಗ್ಗೆ, ಇದರದ್ದು ನಾವು ಅಟ್ಯಾಕ್ ಮಾಡಿ, ಅಂದರೆ ಸಿಮ್ಯುಲೇಟ್ ಮಾಡಿ ಅಟ್ಯಾಕನ್ನು, ಆಮೇಲೆ ಅವರಿಗೆ ಅವೇರ್ನೆಸ್ ಟ್ರೈನಿಂಗ್ ಈ ಥರ ಎಲ್ಲ ಕೊಡ್ತೇವೆ. One more thing is we also provide like B2B and B2C solutions. So B2B solutions would essentially be just businesses that would need our services and solutions. And with B2C, we target students and all of these young people who want to pursue a career in this. So when it comes to marketing, it's essential to have the breakdown of our target audience. So when it comes to B2C, we would ideally want a more creative outlook to reach out to the younger generation, so they would be more educated when it comes to these cyber attacks and cyber threats, which is really causing a lot of issues. But when it comes to B2C, we have B2B, we have a different strategy at place, and that is an overseas marketing strategy. So in terms of that, we are pushing out the best on our social media. We have like meta campaigns and all of different things we can experiment. And I think this is one of the things. And also when it comes to B2C, we have internships as well, which could really help the younger generation get more ideas about cyber security and how they can avoid all the AI generated data breaches, which is very, very prominent at the moment as we speak, deep fakes and all of that. So as the younger generation gets a better reach and better idea of this, I think it would be helpful for everyone, and Mangalore can truly be the Silicon Beach of India. Of course. And
ಧೀರಜ್, ನಿಮ್ದು ಏನಾದರೂ ಪ್ರಾಡಕ್ಟ್ ಅಥವಾ ಡಿಸೈನ್ ಏನಾದರೂ ಡೆವಲಪ್ ಮಾಡಿದ್ರಾ ಹೇಗೆ? ಹಾಂ, ಹೌದು. ಒಂದು ಅದೇ ಹೇಳಿದಾಗೆ ಫಿಶಿಂಗ್ ಉಂಟು, ಅದು ಎಂಪ್ಲಾಯ್ ಅವೇರ್ನೆಸ್ ಬಗ್ಗೆ ಅಥವಾ ಫಿಶಿಂಗ್ ಅಟ್ಯಾಕನ್ನು ಸಿಮ್ಯುಲೇಟ್ ಮಾಡಿ. ಇನ್ನೊಂದು ನಾವು ಬೇರೆ ಬೇರೆ ಸರ್ವಿಸಸ್ ಬಗ್ಗೆ ಹೇಳಿದ್ವಿ ಅಲ್ಲ, ಈಗ ವೆಬ್ ಅಪ್ಲಿಕೇಶನ್, ಇದು ಮೊಬೈಲ್ ಅಪ್ಲಿಕೇಶನ್, ನೆಟ್ವರ್ಕ್. ಸೊ ಇದರ ಮೇಲೆ ಸಹ ನಾವು ಪ್ರಾಡಕ್ಟನ್ನು ಡೆವಲಪ್ ಮಾಡ್ತಿದ್ದೇವೆ ಈಗ ಎಂತ ಮಾಡ್ತದೆ ಅಂದರೆ, ಫಸ್ಟಿಗೆ ಅವರದ್ದು ನೆಟ್ವರ್ಕ್ ಸೆಕ್ಯೂರ್ ಉಂಟಾ ಅಥವಾ ವೆಬ್ ಅಪ್ಲಿಕೇಶನ್ ಸೆಕ್ಯೂರ್ ಉಂಟಾ ಅಂತ ನಾವು ಸ್ಕ್ಯಾನ್ ಮಾಡಿ ಅದರ ಮೇಲೆ ರಿಪೋರ್ಟ್ ತೆಗೆದು ಅದನ್ನು ಮತ್ತೆ ಆರ್ಗನೈಸೇಷನ್ಸಿಗೆ ಕೊಟ್ಟು ಫಿಕ್ಸ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಎಂತ ಅಂದರೆ, ಒಮ್ಮೆ ಫಿಕ್ಸ್ ಮಾಡಿದಾರಾ ಇಲ್ವಾ ಅಂತ ನಾವು ಕನ್ಫರ್ಮೇಷನ್ ಸಹ ಮಾಡ್ತೇವೆ. ಸೆಕೆಂಡ್ ಟೈಮ್ ಸೇಮ್ ಅಟ್ಯಾಕ್ ಮಾಡಿ ರಿಪೋರ್ಟ್ ಕೊಡ್ತೇವೆ. ಸೊ ಹೀಗೆ ನಮ್ಮ ಪ್ರಾಸೆಸ್ ಹೋಗ್ತದೆ. ಓಕೆ. ಸೊ ಡೇಟಾ ಬ್ರೀಚ್, ಅದರಲ್ಲೂ ಎಸ್ಪೆಷಲಿ ಪರ್ಸ್ನಲ್ ಡೇಟಾ ಅಂತ ಬಂದರೆ ಅದು ಕಾಮನ್ ಆಗಿದೆ, ಅದೊಂದು ಬಿಗ್ಗೆಸ್ಟ್ ಥ್ರೆಟ್ ಅಂತಲೇ ಹೇಳ್ಬೋದು ಪ್ರೆಸೆಂಟ್ ಡೇ ಅಲ್ಲಿ. ಸೊ ಆ ಒಂದು ಅಡ್ರೆಸ್ ಮಾಡ್ತಾ ಇದ್ದೀರಾ ಸರ್, ಇಶ್ಯೂನ ಅಡ್ರೆಸ್ ಮಾಡ್ತಾ ಇದ್ದೀರಾ ನಿಮ್ಮಂಥ ಕಂಪ್ನಿಗಳಿಂದ. ಇಟ್ಸ್ ಮೋರ್ ಅಶ್ಯೂರಿಂಗ್ ಫಾರ್ ಪೀಪಲ್ ಆಲ್ಸೋ. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್ ದ. ಥ್ಯಾಂಕ್ ಯು. you.